ಕಾಡಸಿದ್ದೇಶ್ವರ ಪ್ರೌಢಶಾಲೆ 84ನೇ ಇಸ್ವಿ ಹಿಡ್ಕೊಂಡು 2010ನೇ ಇಸ್ವಿ ಎಲ್ಲ ವಿದ್ಯಾರ್ಥಿಗಳಿಗೆ ನ ಭೂತ ನ ಭವಿಷ್ಯ ಹಿಂದೆ ಯಾರು ಮಾಡಿಲ್ಲ, ಮುಂದಿನ ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ ಇಂಥ ಕಾರ್ಯಕ್ರಮವನ್ನ ಜ್ಞಾನವನ್ನು ತುಂಬಿರ್ತಕ್ಕಂಥ ಗುರುವೇ ಶ್ರೇಷ್ಠ. ಈ ದಿವ್ಯ ಸಮಾರಂಭವನ್ನು ನೋಡಿ ನನಗೆ ಏನು ಹೇಳಬೇಕು ಅಂತಕ್ಕಂಥದ್ದು ತಿಳಿಯಲಾಗಿದೆ. ಎಲ್ಲಿಂದಲೂ ಹಾರಿ ಬಂದ ಹಕ್ಕಿಗಳು 3 ವರ್ಷ ಶ್ರೀ ಕಾಡಸಿದ್ದೇಶ್ವರ ಪ್ರೌಢಶಾಲೆಯಲ್ಲಿದ್ದು ಗುರುವಿನ ಸಾನ್ನಿಧ್ಯದಲ್ಲಿದ್ದು ಗುರು ಉಪದೇಶವನ್ನು ಹೊಂದಿ ಪಾಠದಲ್ಲಿದ್ದು ತಮ್ಮ ಮುಂದಿನ ಜೀವನಕ್ಕಾಗಿ ಹಾರಿ ಹೋಗಿ ಈಗ ಮರಳಿ ತಮ್ಮ ಮೂಲ ಹುಡುಕಿ ಬಂದಿವೆ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ ಪಾಠಶಾಲಾ ಪಾಠಶಾಲಾ. ಯಾವಾಗಲೂ ಹೇಳ್ತಾರೆ ಗುರುವಿನ ಒಂದು ಆಸೆ ಏನು ಅಂತಂದ್ರೆ ಶಿಷ್ಯ ನನಗಿಂತ ಮುಂದೆ ಹೋಗ್ಬೇಕು ಅಂತ. ನಿಮ್ಮನ್ನು ಇವತ್ತು ನೋಡಿದ್ರೆ ನೀವೆಲ್ಲರೂ ನಿಜಕ್ಕೂ ಕೂಡ ನಮ್ಮನ್ನ ಮೀರಿಸಿ ಹೋಗಿದ್ದೀರಿ ಅಂತ ಅನಿಸ್ತಾ ಇದೆ. ಒಂದ್ ಕಡೆ ಕವಿ ಬರೀತಾನ, ಅಜ್ಞಾನ ತಿಮಿರಂದಸ್ಯ ಜ್ಞಾನಾಂಜನ ಸಲಕಯ ಚಕ್ಷುರುನ್ಮಿಲಿತಮೇನ ತಸ್ಮೇ ಶ್ರೀ ಗುರುವೇ ನಮೋ ನಮಃ. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ, ಅವತಾರ ನಾನಾ ರೂಪವೋ. ಹಣೆ ಬರಹ ತಿದ್ದಿ ಬರೆಯಲು ಕತ್ತಲೆಯಿಂದ ಬಂತ ನಮ್ಮ ಕೈಯ ಹಿಡಿಯುತ್ತ, ಕರೆದೊಯ್ದ ಬೆಳಕು ತೋರಲು. ಗದರೋದು ನಮ್ಮ ಬೆಳೆಸಲು. ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭಾಷೆ ಅಮೃತ ಕುಡಿಸೋ ತಾಯಾಗಿ. ಭವಿಷ್ಯ ಬರೆವಂತ ತಂದೇನೋ ಆಗಿ. ಬಹುತೇಕ ಇಷ್ಟು ಅದ್ದೂರಿಯಾಗಿರ್ತಕ್ಕಂಥ ಹಣವನ್ನು ಖರ್ಚು ಮಾಡಿ ಅಷ್ಟೇ ಪ್ರಾಮಾಣಿಕವಾಗಿ ಗುರುಗಳ ಪಾದಿಗೆ ಬಂದು ಹಣಿ ಹಚ್ಚಿ ನಮಸ್ಕಾರ ಮಾಡ್ತಕ್ಕಂಥ ಸಂಸ್ಕೃತಿಯನ್ನ ಕಲಿಸಿಕೊಟ್ಟಿರ್ತಕ್ಕಂಥ ದೇವರುಗಳಿಗೆ ಮೊದಲು ನಂದು ಒಂದು ನಮಸ್ಕಾರ ಹೇಳ್ತಾನೆ ಗೊಂಡು ಬನ್ನಿ.
24 ಬ್ಯಾಚ್ಗಳ ವಿದ್ಯಾರ್ಥಿಗಳನ್ನ ಇಲ್ಲಿ ಉಪಸ್ಥಿತರುವಂತೆ ಮಾಡಿ ಅಸಾಧ್ಯವಾದನ್ನ ಸಾಧ್ಯ ಮಾಡಿ ತೋರಿಸ್ಯಾರ. ಅದಕ್ಕಾಗಿ ಈ ಕಾರ್ಯಕರ್ತರಿಗೆ ನನ್ನ ಅನಂತ ನಮಸ್ಕಾರ.